ಸೊ ಇಷ್ಟು ದಿನ ಬೆಂಗಳೂರಿನಲ್ಲಿ ನೀರು ಸಿಗದೇ ಇರುವ ಅಥವಾ ನೀರಿನ ಕೊರತೆ ಇರುವ ಪ್ರದೇಶಗಳ ಸರ್ವೆ ಆಯಿತು. ಈಗ ಬಿಬಿಎಂಪಿ ಒಂದು ಹೆಜ್ಜೆ ಮುಂದೆ ಹೋಗಿ ನೀರು ಸಿಗದೇ ಇರೋ ಕುಟುಂಬಗಳು ಎಷ್ಟು ಜನ ನೀರಿನ ಅಭಾವದಿಂದ ಬೇಸತ್ತಿದ್ದಾರೆ ಅಂತ ಸರ್ವೆ ಮಾಡಕ್ ಮುಂದಾಗಿದೆಯಂತೆ. ಇದರ ಇಂಪ್ಯಾಕ್ಟ್ ಏನಪ್ಪಾ ಹಾಗಾದ್ರೆ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ನೀರಿನ ಕೊರತೆ ಇರುವ ಪ್ರದೇಶ ಆಯ್ತು. ಇದೀಗ ನೀರು ಸಿಗದೆ ಇರುವ ಕುಟುಂಬಗಳ ಸಮೀಕ್ಷೆಗೆ ಸ್ಕೆಚ್. ಮನೆ ಮನೆ ಸಮೀಕ್ಷೆಗೆ ಮುಂದಾಗಲಿರೋ ಜಲಮಂಡಳಿ ಬಿಬಿಎಂಪಿ. ಬೆಂಗಳೂರಿನಲ್ಲಿ ಜಲಕ್ಷಾಮ ಎದುರಾಗಿದೆ. ನಗರದ ಏರಿಯಾಗಳಲ್ಲಿ ಹಾಹಾಕಾರ ತಾಂಡವವಾಡ್ತಾ ಇದೆ. ನೀರು ಪೂರೈಕೆಗೆ ಜಲಮಂಡಳಿ ಮತ್ತು ಬಿಬಿಎಂಪಿ ವಿವಿಧ ಕಸರತ್ತನ್ನ ಮಾಡ್ತಿದೆ. ಈ ಮಧ್ಯೆ ಬೆಂಗಳೂರಿನಲ್ಲಿ ನೀರಿನ ಕೊರತೆ ಇರುವ ಪ್ರದೇಶಗಳ ಪಟ್ಟಿಯನ್ನ ಜಲಮಂಡಳಿ ಮಾಡಿತ್ತು. ಪ್ರಮುಖವಾಗಿ 247 ಪ್ರದೇಶಗಳಲ್ಲಿ ನೀರಿನ ಕೊರತೆ ಇದೆ ಅಂತ ಹೇಳಿ ಬಿಡುಗಡೆ ಮಾಡಿತ್ತು. ಇದಾದ ಬಳಿಕ ಎಷ್ಟು ಕುಟುಂಬಗಳಿಗೆ ನೀರು ಸಿಗ್ತಾ ಇದೆ, ಎಷ್ಟು ಜನರಿಗೆ ತೊಂದರೆ ಆಗ್ತಿದೆ ಎಂಬ ಸಮೀಕ್ಷೆಗೆ ಬಿಬಿಎಂಪಿ ಮತ್ತು ಜಲಮಂಡಳಿ ಮುಂದಾಗ್ತಿದೆ. ಈಗ ನೀರಿನ ಕೊರತೆ ಇರುವ ಪ್ರದೇಶಗಳು ಯಾವ್ಯಾವು ಅಂತ ನಾವು ನೋಡ್ತಾ ಹೋಗೋಣ. ನೀರಿಲ್ಲ ಇನ್ನು ಎಲ್ಲೆಲ್ಲಿ ನೀರಿಲ್ಲ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಕಾಡು ಮಲ್ಲೇಶ್ವರ, 4 ರಾಜಾಜಿನಗರ, 5 ಚಿಕ್ಕಪೇಟೆ, 6 ಹೊಸಕೆರೆಹಳ್ಳಿ, 7 ಎಲ್ಚೇನಹಳ್ಳಿ, 8 ಬೊಮ್ಮನಹಳ್ಳಿ, 9 ಹೆಚ್ಎಸ್ಆರ್ ಲೇಔಟ್, 10 ಮಾರತ್ಹಳ್ಳಿ. ಈ ಪ್ರದೇಶದಲ್ಲಿ ನೀರಿನ ಸಮಸ್ಯೆ ಇದೆ. ಇನ್ನು ಬಿಬಿಎಂಪಿ ಮತ್ತು ಜಲಮಂಡಳಿ ವ್ಯಾಪ್ತಿಯ ವಲಯಗಳಲ್ಲಿ ನೀರಿನ ಸಮಸ್ಯೆ ಅನುಭವಿಸ್ತಾ ಇರೋ ಜನರೆಷ್ಟು ಮತ್ತು ಕುಟುಂಬಗಳೆಷ್ಟು ಎಂಬ ಸಮೀಕ್ಷೆಯನ್ನ ಮಾಡ್ತಿದೆ. ಪ್ರಮುಖವಾಗಿ 110 ಹಳ್ಳಿಗಳು ಬರುವ ಮಹದೇವಪುರ, ಬೊಮ್ಮನಹಳ್ಳಿ ಮತ್ತು ಪೂರ್ವ ವಲಯ ಜೊತೆಗೆ ದಕ್ಷಿಣ ವಲಯದಲ್ಲೂ ನೀರಿನ ಸಮಸ್ಯೆ ಎಷ್ಟು ಇವೆ ಅಂತ ಸಮೀಕ್ಷೆ ಹೇಳ್ತಿದೆ. ವಲಯವಾರು ಸಮಸ್ಯೆಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ವಲಯವಾರು ನೀರಿನ ಸಮಸ್ಯೆ. ಮಹದೇವಪುರ ವಲಯ 3.4 ಲಕ್ಷ ಜನರಿಗೆ ನೀರಿನ ಕೊರತೆ ಇದೆ. ಇನ್ನು ಬೊಮ್ಮನಹಳ್ಳಿ ವಲಯದಲ್ಲಿ 3 ಲಕ್ಷ ಜನರಿಗೆ ನೀರಿನ ಕೊರತೆ ಇದ್ರೆ ಪೂರ್ವ ವಲಯದಲ್ಲಿ 3 ಲಕ್ಷ ಜನರಿಗೆ ನೀರಿನ ಕೊರತೆ ಇದೆ. ಇನ್ನು ದಕ್ಷಿಣ ವಲಯದಲ್ಲಿ ಅಲ್ಲೂ ಕೂಡ 3 ಲಕ್ಷ ಜನರಿಗೆ ನೀರು ಸಿಗ್ತಾ ಇಲ್ಲ. ಇನ್ನು ಸಮೀಕ್ಷೆಯಲ್ಲಿ ಇನ್ನೂ ಹೆಚ್ಚಿನ ಜನರಿಗೆ ನೀರಿನ ಕೊರತೆ ಇರಬಹುದು, ಆದ್ರೆ ಸಮೀಕ್ಷೆ ಇನ್ನೂ ಪೂರ್ಣಗೊಳ್ಳಬೇಕಾಗಿದೆ. ಜಲಮಂಡಳಿ ಮನೆ ಮನೆ ಸಮೀಕ್ಷೆಯನ್ನ ಈ ತಿಂಗಳ ಅಂತ್ಯಕ್ಕೆ ಮುಗಿಸಲಿದ್ದು ಎಷ್ಟು ಜನರಿಗೆ ಕೊರತೆ ಅನ್ನೋದ್ರ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಎಲ್ಲಾ ವರದಿ ಸಿಕ್ಕರೂ ಪಾಲಿಕೆ ಯಾವ ರೀತಿ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಲೋಕೇಶ್ ಕೋಡ್ಗಾದಲ, ಪಬ್ಲಿಕ್ ಟಿವಿ, ಬೆಂಗಳೂರು.